ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿಸುತೆಯವರ ಅನುಬಂಧದ ಕಾರಂಜಿ ಎಪಿಸೋಡ್ 11ಕ್ಕೆ ಸ್ವಾಗತ. ನನ್ನ ಬಿಟ್ಟು ಬಿಡಿ, ತಪ್ಪಿಸಿಕೊಳ್ಳಲು ಸುಕನ್ಯಾ ನೋಡಿದರು. ದಕ್ಷಿಣಮೂರ್ತಿಗಳು, ಎಲ್ಲ ಹೋಗ್ಬನ್ನಿ, ನಾನು ಆರಾಮಾಗಿ ರೆಸ್ಟ್ ತಗೋತೀನಿ. ಅವರು ಯಾವುದೋ ಯೋಚನೆ ಹಾಕಿಕೊಂಡು ಬಂದಿದ್ದರು. ಅದೆಲ್ಲ ಆಗೋದಿಲ್ಲ, ನೀವು ಬರಲೇಬೇಕು, ಬಂದೇ ತೀರ್ತೀರಾ. ಹಠದಿಂದ ಹೇಳಿ ಹೋಗಿ ವಸಂತ ಕೈ ಹಿಡಿದು ಕರೆದುಕೊಂಡು ಬಂದ. ನನಗೆ ಇವರನ್ನು ಹೊರಡಿಸೋದೇ ಕಷ್ಟವಾಗಿತ್ತು. ಅಳಿಯತನದ ಬಿಗುಮಾನ ಬಿಟ್ಟು ತಾವೇ ಬಂದಿದ್ದಾರೆ. ಮೆಚ್ಚುಗೆಯ ನೋಟ ಹರಿಸಿದ ಅವನತ್ತ. ಶುಭ ವಾರೆಗಣ್ಣಿಂದ ನೋಡಿ ನಕ್ಕಳು. ತುಸು ತಕರಾರಿನ ನಂತರವೇ ವಸಂತ್ ಹೊರಟಿದ್ದು. ನೀವು ಬರಲಿಲ್ಲ ಅಂದರೆ ನಾನೇನು ಹೋಗದೇ ಇರೋಲ್ಲ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗಿಲ್ಲ ಅಂತ ಖಾರ ಹುಳಿ ಇಲ್ಲವಾಗಿ ಪಥ್ಯದ ಊಟವೇ ಶಾಶ್ವತವಾಗುತ್ತೆ. ಹುಸಿ ಗುಂಡು ಸಿಡಿಸಿದಳು. ತನ್ನ ಮಾತು ಜೋಕ್ನಲ್ಲಿ ಅವನನ್ನು ಬೋಲ್ಡ್ ಮಾಡಿಬಿಟ್ಟಿದ್ದಳು. ಗಂಟಲು ಸರಿಪಡಿಸಿಕೊಂಡು ವಸಂತ್ ಒಂದು ಕಡೆ ಹೋಗಿ ಗಂಭೀರವಾಗಿ ಕೂತ. ತಂದೆ ನರೆಸಿಕೊಂಡು ಹೋದ ನರಹರಿ, ಅಣ್ಣ, ನಿಮ್ಮ ಅಳಿಯನ ತೀರಾ ಹಳೆಯದಾಗಿದೆ. ಬಿಗುಮಾನ ಬಿಟ್ಟು ಹೊರಡಿ. ಇವತ್ತು ಹೊರಗಡೆ ಊಟ ಮಾಡಿ. ಅಲ್ಲ, ಪಾರ್ಕ್ನಲ್ಲಿ ಕೂತು ಹರಟೆ, ನಂತರ ಊಟ ಮಾಡ್ಕೊಂಡು ಬರೋಣ. ಇದಕ್ಕೆ ಇನ್ನೊಂದು ಮಾತು ಆಡಬೇಡ, ರಿಕ್ವೆಸ್ಟ್ ಮಾಡಿಕೊಂಡ. ಮೊದಲು ಅವರ ಮುಖದಲ್ಲಿ ಕಹಿ ಇಣಿಕಿ ವಿಷಾದ ಮಾರ್ಪಟ್ಟಿತ್ತು. ನಾನು ಬರೋಲ್ಲ, ನೀವು ಹೋಗ್ಕೂಡ್ದು. ಇಂಥ ಸಂದರ್ಭಗಳಲ್ಲಿ ನಳಿನಿ ಅಧಿಕಾರ ತಕರಾರು ತೆಗೆದಿದ್ದಳು. ಯಾಕೆ ಕಂಚು ಒಡೆದಂತಿತ್ತು ಅವನ ಸ್ವರ. ನೀವು ಯಾರಿಗೋ ಖರ್ಚು ಮಾಡೋದು ನನಗಿಷ್ಟವಿಲ್ಲ. ಆ ಮಾತಿನ ನಂತರ ನಡೆದಿದ್ದನ್ನು ನೆನಪಿಸಿಕೊಳ್ಳಲು ಅವರಿಗೆ ಇಷ್ಟವಿರಲಿಲ್ಲ. ಅಂದು ಅವರಿಗಾಗಿದ್ದು ಕರುಳು ಕತ್ತರಿಸುವಂಥ ನೋವು. ಬಹಳ ಸಂತೋಷದಿಂದ ಎಲ್ಲರನ್ನು ಹೊರಡಿಸಿಕೊಂಡು ಹೊರಟಿದ್ದ ಶುಭ ವಸಂತ್ ಗೋಳು ಒಯ್ದುಕೊಳ್ಳುತ್ತಿದ್ದ ದಾರಿಯುದ್ದಕ್ಕೂ. ಅಣ್ಣ, ನನಗೂ ನಿಮಗೂ ಬೆಟ್ಸ್, ಮತ್ತೇನೂ ಶುರು ಮಾಡಿದಾಗ ಬೇಡ, ನಿನ್ನ ಕಿತಾಪತಿ, ನಾವಿಬ್ಬರು ಕೂತು ಆರಾಮಾಗಿ ಮಾತಾಡ್ತೀವಿ, ನೀವೊಂದು ಸುತ್ತ ಹೋಗ್ಬನ್ನಿ ಎಂದರು. ನಿಮ್ಮ ಪ್ರೈವಸಿಗೆ ಭಂಗವಾದರೆ ಹೊರಡ್ತೀವಿ. ನರಹರಿ ಎದ್ದ. ಅಲ್ಪಕಾಲದ ಜೀವನವನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕೆಂದೇ ಅವನ ಅಭಿಲಾಷೆ. ಕ್ವಿಕ್, ಒಂದು ರೌಂಡ್ ಹೋಗಿ ಬರ್ತೀವಿ. ಎಲ್ಲರನ್ನೂ ಎಬ್ಬಿಸಿಕೊಂಡು ಹೊರಟ. ಶುಭ ಅವನನ್ನು ಪಕ್ಕಕ್ಕೆ ಕರೆದು, ನಳಿನ ಕರ್ಕೊಂಡು ಬರಬೇಕಿತ್ತು. ನರಹರಿ ಜೋರಾಗಿಯೇ ನಕ್ಕು ಬಿಟ್ಟ. ನನ್ನ ಮೇಲೆ ಹೊಟ್ಟೆಯುರಿ ನಿನಗಷ್ಟೇ. ಮನೆ ತುಂಬ ಸಾಕಷ್ಟು ಬಂಧುಗಳು ತುಂಬಿಕೊಂಡಿದ್ದಾರೆ. ಹಿರಿಯ ಜನ, ಆಶೀರ್ವಾದ ಪಡೆದುಕೊಳ್ಳಿ. ಅದಕ್ಕೇನು ಪೈಸಾ ಖರ್ಚಾಲಿಲ್ವಲ್ಲ. ತೇಲಿಸಿಬಿಟ್ಟ ಮಾತುಗಳನ್ನು. ಮದುವೆಯಾದ ಹೊಸದರಲ್ಲಿ ಒಮ್ಮೆ ನರಹರಿ ಬಲವಂತಕ್ಕೆ ಇಂಥದ್ದೇ ಪ್ರೋಗ್ರಾಂ ಹಾಕಿಕೊಂಡು ಹೊರಟಿದ್ದರು. ಕಳ್ಳೆಕಾಯಿಯವನಿಗೆ 20ರ ನೋಟ್ ಕೊಟ್ಟ ನರಹರಿ. 9 ಚಿಲ್ಲರೆ ಆಗಿತ್ತು. ಕಳ್ಳೆಕಾಯಿಯವನು ಚಿಲ್ಲರೆ ಹುಡುಕತೊಡಗಿದಾಗ ಅಷ್ಟು ದೂರದಲ್ಲಿ ಬಿದ್ದ ಕರ್ಚೀಫ್ ತರಲು ಹಿಂದಕ್ಕೆ ಓಡಿದ ಅವನು ಚಿಲ್ಲರೆಯನ್ನು ಜೊತೆ ಮಾಡಿಕೊಡಲು ಹೋದಾಗ ಸುಕನ್ಯಾ ಒಬ್ಬರ ಕೈಗೆ ಬರಿದಾದಿತ್ತು. ಆಕೆ ಕೈ ನೀಡಿದರು. ಕಳ್ಳೆಕಾಯಿ ಸುಳಿಯುತ್ತಿದ್ದ ನರಳಿ, ಇಲ್ಲಿ ಕೊಡಪ್ಪ. ಬೀಜಗಳನ್ನು ಬಾಯಿಗೆ ಎಸೆದುಕೊಂಡು ಆತುರವಾಗಿ ಕೈ ನೀಡಿದಾಗ ಸುಕನ್ಯಾ ಕೈ ಹಿಂದಕ್ಕೆ ತಗೊಂಡಳು. ಮಗು ಅವರ ಮುಖ ಚಿಕ್ಕದಾಯಿತು. ಆಮೇಲೆ ಯಾರೂ ಮುಖದಲ್ಲೂ ಉತ್ಸಾಹವೇ ಇರಲಿಲ್ಲ. ಆ ಘಟನೆ ಮರುಕಳಿಸದಿದ್ದರೂ ಅಂದಿನ ಮುಜುಗರದಿಂದ ಯಾರೂ ಮುಕ್ತರಾಗಿರಲಿಲ್ಲ. ನರಹರಿಗೆ ಗೊತ್ತು. ಹುಲ್ಲನ್ನು ಕೀಳುತ್ತಾ ಸುಮ್ಮನೆ ಕೂತಿದ್ದ ಹೆಂಡತಿಯ ಕಡೆ ನೋಡಿ ದಕ್ಷಿಣಮೂರ್ತಿಗಳು, ಸದಾ ಮನೆಯಲ್ಲಿ ಇರೋಳು ನೀನೊಬ್ಳೆ. ಆ ನಿನ್ನ ಸಣ್ಣ ಪ್ರಪಂಚದ ದೊಡ್ಡ ಪ್ರಪಂಚಕ್ಕೆ ಮರಳಿ ಅಂತಾನೆ ನಿನ್ನ ಹೊರಡಿಸಿಕೊಂಡು ಬಂದಿದ್ದಾನೆ ನರಹರಿ. ನೀನು ಮಂಕಾಗಿ ಮಾತನಾಡದೆ ಕೂತ್ಬಿಟ್ರೆ ಹೇಗೆ? ಹೆಂಡತಿಯರ ಮಾತಿಗೆ ಎಳೆಯಲು ನೋಡಿದರು. ಆಕೆ ಕೂಡ ಚೇತರಿಸಿಕೊಳ್ಳಲು ಇಚ್ಛಿಸಿದರು. ನಳಿನಿನೂ ಬಂದಿದ್ರೆ ಚೆನ್ನಾಗಿತ್ತು. ಇವನ ಇಷ್ಟೆಲ್ಲ ಬಂದು ಹೋಗುತ್ತಾನೆ, ಅವಳಾಗಿ ಬರೋಲ್ಲ, ಇವನು ಕರ್ಕೊಂಡು ಬರೋಲ್ಲ. ಮನದಲ್ಲಿದ್ದ ಮಾತನ್ನು ಹಾಡಿ ಹಗುರ ಮಾಡಿಕೊಂಡಳು. ಅಂಥದ್ದೇನೂ ಇಲ್ಲ, ಅಲ್ಲಿಗೆ ನಳಿನಿ ಅಪ್ಪನ ಮನೆ ಹತ್ರ ಓಡಾಡಿಕೊಂಡಿರ್ತಾಳೆ. ಅದನ್ಯಾಕೆ ಮನಸ್ಸಿಗೆ ಹಚ್ಕೋತೀಯ? ಚಿಯರ್ಫುಲ್ ಹುಡುಗರ ಮುಂದೆ ನಾವು ಅಪ್ಸೆಟ್ ಆಗಿರೋದು ಅಂದಂಗೆ ಕಾಣಿಸ್ಕೊಳ್ಳೋದು ಬೇಡ. ಅಗಾಧವಾದ ಸಮಸ್ಯೆಗಳನ್ನು ಹಗುರವಾಗಿ ತಗೊಂಡ್ರೆ ಜೀವನ ಸುಲಭವಾಗಿತ್ತು, ಸರಳವಾಗಿತ್ತು, ಸುಖವಾಗುತ್ತೆ. ಹೆಂಡತಿಯ ಕೈ ಹಿಡಿದು ಅದುಮಿದರು. ಆಕೆಯ ನೋಟದಲ್ಲಿ ತುಂಬ ಅಭಿಮಾನವಿತ್ತು. ಅತ್ಯಂತ ಸುಂದರವಾದ ನಗೆ ಬೀರಿದರು. ದಾಂಪತ್ಯ ಸದಾ ಮೋಹಕ ಸುಂದರವೇ. ಅರ್ಥ ಮಾಡಿಕೊಂಡವರಿಗೆ ನಾವು ಒಂದಿಷ್ಟು ಯಾಕೆ ಸುತ್ತಾಡಬಾರದು? ಮೇಲಕ್ಕೆದ್ದು ಹೆಂಡತಿಗೆ ಕೈ ನೀಡಿದರು. ಆಕೆ ಮುಖದಲ್ಲಿ ಲಜ್ಜೆ ಬೆರೆತ ಕೆಂಪು. ಸುಮ್ಮನಿರ್ರಿ, ನೋಡ್ತಾರೆ. ಆಕೆ ಅತ್ತಿತ್ತ ನೋಡಿದರು. ದಕ್ಷಿಣಮೂರ್ತಿಗಳು ನಕ್ಕು ಬಿಟ್ಟರು. ಲಜ್ಜೆ ಅನ್ನೋದು ಹೆಣ್ಣಿಗೆ ಯಾವಾಗಲೂ ಭೂಷಣವೇ. ಅದು ನೋಡೋ ಗಂಡಿನ ದೃಷ್ಟಿ ಅನುಸರಿಸುತ್ತೆ. ಹೆಜ್ಜೆ ಹಾಕುತ್ತಲೇ ಹೇಳಿದರು. ಇವರು ನೀರಿನ ಕಾರಂಜಿಯ ಬಳಿ ಬರುವ ವೇಳೆಗೆ ಎಲ್ಲ ಅಲ್ಲೇ ಇದ್ದರು. 2 ಎಕ್ಸ್ಟ್ರಾ ಐಸ್ ಕ್ರೀಮ್ ಹಿಡಿದಿದ್ದ ನರಹರಿ. ಅಣ್ಣ, ಅಮ್ಮ, ಉಷಾ ಕೂಗಿದ ಕೂಡಲೇ ಧಾವಿಸಿ ಬಂದ. ಬೇಗ ಅವಸರಿಸಿ ಇಬ್ಬರಿಗೂ ಇತ್ತ. ಮಾತನಾಡುತ್ತಾ ಆಡುತ್ತಾ ಕುಣಿಯುತ್ತಾ 8 ಗಂಟೆಯವರೆಗೆ ತಿರುಗಾಡಿ ದಣಿದರು ಎಲ್ಲರೂ. ಸಾಕಾಯಿತು. ಉಷಾ ಕೂತು ಬಿಟ್ಟಳು. ನರಹರಿ ಅವಳ ಮೇಲೆ ವಾಲಿ ಕೂತ.
ಈ 7 ತೂಕದ ಮಲ್ಲಿಗೆ ಹೇಗೆ ಗಂಡನ್ನು ಹುಡುಕೋದು ಎಂದ ಕೂಡಲೇ ಅವಳ ಮುಖ ಬಿಳಿಚಿಕೊಂಡಿತ್ತು. ನಾನು ಮದುವೆ ಆಗೋಲ್ಲ, ಸೈಂಟಿಸ್ಟ್ ಆಗಬೇಕು. PUC ಹುಡುಗಿಯ ಆಂಬಿಷನ್ ಮೆಡಿಸಿನಿಂದ ಸ್ವಲ್ಪ ಬದಲಾಯಿಸಿಕೊಂಡಿದ್ದಳು. ಮೌಳಿಯ ಕನ್ನಡಕ ತೆಗೆದು ಅವಳಿಗೆ ಹಾಕಿದ. ವಂಡರ್ಫುಲ್, ಈಗ ಮೆರಿ ಸೈಂಟಿಸ್ಟ್ನಂತೆ ಕಾಣ್ತೀಯಾ? ಓಕೆ, ನಿನ್ನ ಆಂಬಿಷನ್ ಆಕ್ಸೆಪ್ಟ್ ಆಗೋ ಅಂತಿದೆ. ಸದಾ ಸ್ವಂತದ್ದು ಯೋಚಿಸೋಕ್ಕಿಂತ ಬೇರೇನದು ಯೋಚಿಸೋದು ಒಳ್ಳೆಯದು. ಮತ್ತೆ ಕನ್ನಡಕ ತೆಗೆದು ಮೌಳಿಗೆ ಹಾಕಿದ. ಹೋಟೆಲ್ವರೆಗೂ ಎಲ್ಲ ನಡೆದುಕೊಂಡು ಬಂದರು. ನರಹರಿ ಕೈ ಹಿಡಿದುಕೊಂಡರು ಸುಕನ್ಯಾ. ಮನೆಯಲ್ಲಿ ಹುಳಿ ಇದೆ, ಒಂದಿಷ್ಟು ಅನ್ನ ಮಾಡಿದ್ರೆ ಆಯಿತು, ಸುಮ್ಮನೆ ದುಡ್ಡು ದಂಡ ಮಾಡೋದು ಬೇಡ ಎಂದರು. ಆಮೇಲೆ ಹೀಗೆ ಬಾಮ, ಆಮೇಲೆ ಮಾತಾಡೋಣ. ಊಟದ ಟಿಕೆಟನ್ನು ಅವನೇ ಕೊಂಡ. ಖುಷಿಯಾಗಿ ಹರಟುತ್ತಾ ಊಟ ಮಾಡಿದರು. ನಳಿನಿಯನ್ನು ನೆನಸಿನಲ್ಲಿಯೂ ಪ್ರಯತ್ನಪೂರ್ವಕವಾಗಿ. ಅವಳ ಭ್ರಮೆಗೆ ಒಮ್ಮೊಮ್ಮೆ ಅವನಿಗೆ ನಗು, ಸಹಾನುಭೂತಿ. ಮನೆಗೆ ಬಂದ ಕೂಡಲೇ ಮಗನನ್ನು ಕೋಣಿಗೆ ಕರೆದರು. ಕುಬೇರನ ಮಗನಂತೆ ಕಾಣ್ತೀಯಾ? ಏನು ಸಮಾಚಾರ? ದಂಡಿಸುವ ರೀತಿಯಲ್ಲಿ ಅವರ ಮಾತಿನ ದಾಟಿ ನಕ್ಕು ಬಿಟ್ಟ ನರಹರಿ ಮುಕ್ತನಾಗಿ. ನನಗೇನು ಕುಬೇರನಾಗೋ ಆಂಬಿಷನ್ ಇಲ್ಲ ಅಣ್ಣ. ಈ ಸಂಜೆಯ ಖರ್ಚು ಮಾಡೋಕೆ ಕುಬೇರನೇ ಬೇಕಾ? ಒಬ್ಬ ಆರ್ಡಿನರಿ 1000 ಚಿಲ್ಲರೆ ಸಂಬಳ ಇರೋ ವ್ಯಕ್ತಿಯೇ ಸಾಕು. ಕಡೆಗೆ ಬೀಡ ಅಂಗಡಿ ಮಾಲೀಕ ಕೂಡ. ಮಾತು ಮುಗಿಸುವ ಮುನ್ನ ತಡೆದರು. ಸ್ಟಾಪ್ ಇಟ್, ನೀನು ಮಾತಿನಲ್ಲಿ ಜಾಣ ಅನ್ನೋದು ನನಗೆ ಗೊತ್ತಿಲ್ವಾ? ಬಾ ಕೂತ್ಕೋ. ಹತ್ತಿರ ಕರೆದು ಕೂಡಿಸಿಕೊಂಡರು. ಅವರೇನು ಕೇಳಬಹುದೆಂದು ಅವನಿಗೆ ಗೊತ್ತು. ನನ್ನ ಮೇಲೇನು ನೀವು ಅಮ್ಮನ ಮಾತು ಕೇಳಿಕೊಂಡು ಅಕಚ್ಯುತಿ ನಿರ್ಣಯ ಮಂಡಿಸೋಕೆ ಸಾಧ್ಯವಿಲ್ಲ. ಪ್ರೆಸ್ ಕಾರ್ನಲ್ಲಿ 1-2 ಸಲ ಸಿಕ್ಕಿತೆ. ನಿಮಗೆ ಅನುಮಾನ? ಅವನಿಗೆ ಸ್ವಲ್ಪ ತಲೆ ಕಮ್ಮಿ. ಬೇರೆಯವರಿಗೆ ಕಸಿನ್ಸ್ ಆಗಿ ಮಾತಾಡೋಕ್ಕೆ ಬರಲ್ಲ. ಆ ಕೆಲಸ ನನಗೆ ವಹಿಸಿಕೊಟ್ಟಿದ್ದಾರೆ. ಲಾಭದಲ್ಲಿ ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ. ದಟ್ಸ್ ಆಲ್ ಅಷ್ಟೇ. 2 ಮಾತಿನಲ್ಲಿ ವಿವರಿಸಿದ. ಸುಲಭವಾಗಿ ಮೌನ ವಹಿಸಿದರು ದಕ್ಷಿಣಮೂರ್ತಿಗಳು. ಎದ್ದವರು ಅತ್ಯಂತ ಪ್ರೀತಿಯಿಂದ ತಂದೆ ಕೈ ಹಿಡಿದುಕೊಂಡು ಕೂರಿಸಿದ. ನೀವು ಮಾಡೋದೇ ಸರಿ ಎಂದಿರ್ಕೊಂಡ್ರೆ ನಾನು ಮಾಡೋದು 100% ಸರಿ. ಕರ್ತವ್ಯ, ಹಕ್ಕುಗಳು ಯಾರದೇ ಗುತ್ತಿಗೆ ಅಲ್ಲ. ಇದನ್ನೆಲ್ಲ ಯೋಚಿಸಬೇಕಾಗತ್ತೆ ಮಾತನಾಡುವ ಮುನ್ನ, ಅಲ್ವಾಣ? ಸೂಕ್ಷ್ಮವಾಗಿ ಅವರೊಳಗೆ ಕಣ್ಣೊಳಗೆ ನೋಟ ನೆಟ್ಟು, ನನಗೆ ಈಗ ಬಯಸಿಕೊಳ್ಳೋದು ಇಷ್ಟವಿಲ್ಲ, ಥ್ಯಾಂಕ್ ಯು. ಹೊರಗೆ ಹೋಗಿಬಿಟ್ಟ. ಅಭಿಮಾನವೆನಿಸಿತು ಅವರಿಗೆ. ಮಲಗಿಕೊಂಡಾಗ ನರಹರಿಗೆ ನಿದ್ದೆ ಹತ್ತಲಿಲ್ಲ. ನಳಿನಿಯ ರೀತಿ, ನೀತಿ, ನಡವಳಿಕೆ ನೋಡಿ ಅವನಿಗೆ ದಿಗ್ಭ್ರಮೆ ಆಯಿತು. ತಾಳಿ ಕಟ್ಟಿದ ಗಂಡ ಬರೀ ತನ್ನ ಸ್ವಂತವೆನ್ನುವ ಅಭಿಪ್ರಾಯ ಎಷ್ಟೇ ತಿಳಿಸಿ ಹೇಳಿದ ಮೂರ್ಖತನವೆನಿಸಿತು. ಹೊರಟು ರೀತಿಯಿಂದಲಾದರೂ ಅವಳಿಗೆ ಬುದ್ಧಿ ಕಲಿಸಬೇಕಿತ್ತು. ಮಗ್ಗಲು ಬದಲಿಸಿ ಎದ್ದು ಕೂತ. ವರ್ಷೋ ತುಂಬ ಮೊದಲು ಹೊರಗೆ ಬಂದುಬಿಟ್ರು. ಅವನ ಗೆಳೆಯನೊಬ್ಬ ಪರಿಹಾಸ್ಯತೆ ಜೊತೆ ಲೋಕಾನುಭವ ಮಾತು. ಗಂಡು ಮಕ್ಕಳಿಗೆ ವಿದ್ಯಾಬುದ್ಧಿ ಕಲಿಸಿ ಸಂಪಾದನೆ ಮಾಡೋ ಸ್ಟೇಜ್ನಲ್ಲಿ ಅಪ್ಪ ಅಮ್ಮಂದಿರು ಗುತ್ತಿಗೆ ಕೊಟ್ಟು ಬಿಡೋದು. ಗುತ್ತಿಗೆ ಚಾಲ್ತಿಯಲ್ಲಿರುತ್ತದೆ. ಕಣ್ಣಿಗೆ ಅವನೊಂದು ತರಹ ಮುಖ ಮಾಡಿದ. ಏನೋ ಹಾಗಂದ್ರೆ ಅರ್ಥ? ಇವನಿಗೆ ಅರ್ಥವಾಗಿರಲಿಲ್ಲ. ದಾಂಪತ್ಯ ಅರ್ಥ ಕುರಿತು ಸುಖ ಸಾಮ್ರಾಜ್ಯ ನಿರ್ಮಿಸಿಕೊಂಡು ಬದುಕೋದು ಎಷ್ಟು ಜನ ಆವು ಮುಂಗಿಸಗಳು ಹಾಕ್ತಾರೆ. ಕಣ್ಣೀರು, ಕೂಗಾಟ, ಹಾರಾಟ, ತನ್ನದೇ ಎಂದು ಭಾವಿಸಿದ ಹೆಣ್ಣಿನ ಸರ್ವಸ್ವ ಸೋರಿ ಹೋಗೋದು ಎಲ್ಲಿಯೋ. ಗೊಟಗೊಟಾಗಿ ಮಾತನಾಡಿದ. ಅವೆಲ್ಲ ಬಿಡಿಸಿದರೆ 100 ಪುಟಗಳು ತುಂಬುವ ಗ್ರಾಸ. ಮನುಷ್ಯನೊಳಗೆ ರಕ್ತ ಸಂಬಂಧ ಚಲಾವಣೆಯಲ್ಲಿದ್ದ ನಾಣ್ಯಗಳೆನ್ನಿಸಿತು. ಒಂದು ಕ್ಷಣ ಬರೀ ಹೊರಳಾಡಿ ಎದ್ದ. ಮೌಳಿ ಏನೋ ಓದುತ್ತಿದ್ದ. ಕೋಣೆಯಿಂದ ಹೊರಬಂದವನು ಅವನ ಬಳಿ ಹೋಗಿ ಕೂತ. ಕನ್ನಡಕ ತೆಗೆದು ಹಾಕಿ ಮಾಡುತ್ತಿದ್ದ. ಯಾಕೋ ಅವನ ಕಣ್ಣನ್ನು ನಿಟ್ಟಿಸಿದ. ಎಡಗೈಯಿಂದ 2 ಕಣ್ಣನ್ನು ಮುಚ್ಚಿಕೊಂಡ. ಓದೋದು ಜಾಸ್ತಿ ಇರ್ತೈತಲ್ಲ, ಕಣ್ಣೂರಿ. ಕನ್ನಡಕ ತನ್ನ ಪವರನ್ನು ಕಳೆದುಕೊಂಡು ತ್ರಾಸ ಕೊಡುತ್ತಿದೆ ಎಂದು ಹೇಳಲಾರದೆ ಹೋಗಿದ್ದ. ಮನೆಯ ಅನೇಕ ಸಮಸ್ಯೆಗಳ ಪೂರ್ಣ ಚಿತ್ರ ಅವನಲ್ಲಿತ್ತು. ಒಮ್ಮೊಮ್ಮೆ ರೋಷದಿಂದ ಅವನದೇ ಕುದಿಯುತ್ತಿತ್ತು. ಮದುವೆ ಆಯಿತು, ಸಂಪಾದನೆ ಇದೆ, ಹೆಂಡ್ತಿನ ಕರ್ಕೊಂಡು ಹೊರಟು ಬಿಟ್ಟ. ಈಗ ಅಣ್ಣ ಒಬ್ಬರೇ ಏನು ಮಾಡಬೇಕು? ತಾಯಿಯ ಮುಂದೆ ಕೂಗಾಡಿದ. ಆಕೆ ಕಣ್ಣಂಚು ಒದ್ದೆ ಆಗಿತ್ತು. ನನಗೇನೋ ಅವನು ಮಾಡಿದ್ದು ತಪ್ಪು ಅನಿಸಲ್ಲ. ಹಾಗೆ ನಳಿನಿ ಯೋಚಿಸಿದ್ರಲ್ಲಿ ನನಗೇನೂ ತಪ್ಪು ಕಾಣೋಲ್ಲ, ಸಮರ್ಥಿಸಿಕೊಂಡಿದ್ದರು ಆಕೆ. ಆಮೇಲೆ ತಣ್ಣಗಾಗಿತ್ತು ಅವನ ಕೋಪ. ಕನ್ನಡಕ ತೆಗೆದುಕೊಂಡು ನೋಡಿದ ನರಹರಿ. ಒಂದ್ಸಲ ಕಣ್ ಟಚ್ ಮಾಡಿಸು, ಬೇರೆ ಲೆನ್ಸ್ ಹಾಕಿಕೊಳ್ಳೋದು ಒಳ್ಳೆಯದು. ನಾಳೆ ಸಂಜೆ ನನ್ನ ಆಫೀಸ್ ಹತ್ರ ಬಾ ಹೇಳಿದ. ಅವನು ಒಂದು ಹಿಂದೂ ಮುಂದು ನೋಡುವಂತಿತ್ತು. ಹೇಳಿದ್ದು ಕೇಳಿಸ್ತಾ ಇಲ್ಲ? ನಾನು ಅಲ್ಲೇ ಕಾಯ್ತಾ ಇರ್ತೀನಿ, ಆಮೇಲೆ ಬೇಕಾದರೆ ಜೊತೆಯಲ್ಲಿ ಮನೆಗೆ ಬರೋಣ. ಆತ್ಮೀಯವಾಗಿ ಕ್ರಾಫ್ ಸರಿ ಮಾಡಿ ಹೊರಗೆ ಬಂದ. 2-3 ಸಲ ಬಂದಾಗಿನಿಂದ ಅವನು ಗಮನಿಸಿದ್ದ. ಪಾತ್ರೆಯ ಬಟ್ಟೆ ಕೆಲಸವನ್ನೆಲ್ಲ ಸುಕನ್ಯನೇ ಮಾಡುತ್ತಿದ್ದರು. ಕೆಲಸದವಳು ಬಂದಿಲ್ಲ ಕಣೋ, ಇದೇ ವರದಿಯಾಗಿತ್ತು ಅವನಿಗೆ. ಈಚೆಗೆ ವೇಳೆಗೆ ಸರಿಯಾಗಿ ಬರೋಲ್ಲ. 1 ದಿನ ಬಂದರೆ 2 ದಿನ ಚಕ್ಕರ್. ಗೊಣಗಿದರು ಮಗನ ಮುಂದೆ ಸುಕನ್ಯಾ. ಇದು ಸುಳ್ಳೆಂದು ಅವನಿಗೂ ಗೊತ್ತು. ಖರ್ಚು ಕಮ್ಮಿ ಮಾಡಲು ಅವಳನ್ನು ಬಿಡಿಸಿದ್ದರು. ಇವಕ್ಕೆಲ್ಲ ನಳಿನಿ ಹೇಗೆ ಕಾರಣವಾಗಿ ಬಿಟ್ಟಳು? ಬೇರೆ ಹೊರಗೆ ಹೋಗಿದ್ದರಿಂದ ದಿನದ 1
ಒಂದು ಊಟ ತಿಂಡಿಯಾದರೂ ಅವನದು ಇಲ್ಲೇ ಆಗುತ್ತಿದ್ದು. ಅದು ಇದು ಡಬ್ಬಿಗೆ ಹಾಕಿ ಸೊಸೆಗೆ ಕೊಡುತ್ತಿದ್ದರು ಸುಕನ್ಯಾ. ಒಂದೊಂದು ದಿನ ರಾತ್ರಿಯ ಊಟ ಮುಗಿಸಿಕೊಂಡೇ ನರಹರಿ ಅವನ ಮನೆಗೆ ಹೋಗುತ್ತಿದ್ದ. ಬೆಳಗ್ಗೆ ಕಾಫಿ ಗಮಲು ಮೂಗಿಗೆ ತಲುಪಿದ ಮೇಲೆಯೇ ಅವನು ಎದ್ದಿದ್ದು. ನಿದ್ದೆ ಇಲ್ಲದ ಕಣ್ಣು ಕೆಂಪಾಯಿತು. ಯಾಕೋ ಕಣ್ಣು ಇಷ್ಟೊಂದು ಕೆಂಪಾಗಿದೆ? ಕಾಫಿ ಲೋಟ ಹಿಡಿದು ಮಗನ ಮುಂದೆ ಇಟ್ಟರು. ಶಾಂಪೂ ಎಲ್ಲ ನಿಲ್ಲಿಸು. ಲಕ್ಷಣವಾಗಿ ಹರಳೆಣ್ಣೆ ಹಚ್ಚಿ ಕೂದಲನ್ನು ತೊಳ್ಕೊಂಡು ಕಣ್ಣಿಗೆ ತಂಪು ಕೂದಲು ಆರೋಗ್ಯವಾಗಿರುತ್ತದೆ. ಭಾನುವಾರ ಬೆಳಗ್ಗೆ ಎದ್ದವರೇ ಇಬ್ಬರು ಇಲ್ಲಿಗೆ ಬಂದ್ಬಿಡಿ ಎಂದರು ಸುಕನ್ಯಾ. ಈ ರೀತಿ ಏನಾದರೂ ಒಂದು ವಿಷಯಕ್ಕೆ ಅಕ್ಕರೆ ತೋರಿಸುವ ದಂಡಿಸುವ ಅಮ್ಮ ಇರುವುದೇ ಭಾಗ್ಯ. ಆ ಕ್ಷಣಗಳು ಅವನಿಗೆ ಅಮೂಲ್ಯವೆನಿಸಿತು. ಕಾಫಿ ಲೋಟ ಹಿಡಿದು ದಕ್ಷಿಣಮೂರ್ತಿಗಳನ್ನು ಅರಿಸಿಕೊಂಡು ಬಂದು ಅವರ ಕೋಣೆಗೆ ಗುಡ್ ಮಾರ್ನಿಂಗ್ ಎಂದ. ಅವರು ತೋಡುತ್ತಿದ್ದ ಫೈಲನ್ನು ಪಕ್ಕಕ್ಕಿರಿಸಿ ಕನ್ನಡಕದ ತೆಗೆದು ಏನು ಎನ್ನುವಂತೆ ನೋಡಿದವರು. ತಟ್ಟನ್ನು ನಕ್ಕು ಬಿಟ್ಟರು. ಮೌಳಿ ಉಷಾ ಕರೆದು ಹೊರತು ಕೋಣೆಯೊಳಕ್ಕೆ ಬರೋಲ್ಲ. ನೀನು ನಗೆ ಮುಂದುವರಿಸಿದರು. ನಂತರ ಭಾವೋದ್ವೇಗದಿಂದ ಅವರದೇ ಭಾರವಾಯಿತು. ಹರಿ, ನೀನು ಮನೆಯಲ್ಲಿಲ್ಲ ಅಂದ್ಕೊಂಡ್ರೆ ಎದೆ ಬಡಿತ ನಿಂತಂಗೆ ಹಾಗೆ ಬಿಡ್ತೈತೆ ಕಣೋ ಎಂದರು. ತಕ್ಷಣ ಚೇತರಿಸಿಕೊಂಡರು. ತೀರಾ ದೌರ್ಬಲ್ಯದ ಪ್ರದರ್ಶನ ಒಳ್ಳೆಯದಲ್ಲವೆನಿಸಿತು. ಅರ್ಥ ಮಾಡಿಕೊಂಡ ನರಹರಿ. ಬರ್ತೀನಣ್ಣ, ಅರ್ಜೆಂಟಾದ ಕೆಲಸ ಇದೆ. 5 ನಿಮಿಷದಲ್ಲಿ ಸ್ಕೂಟರ್ ಹೋದ ಸದ್ದು ಕೇಳಿಸಿತು. ನೇರವಾಗಿ ಅವನು ಬಂದಿದ್ದು ಮೃತ್ಯುಂಜಯನ ಮನೆಗೆ. ಹಲೋ ಎಂದವನು ಕೂತಿದ್ದ ತಾತನಿಗೆ ನಮಸ್ಕಾರ ಮಾಡಿದ್ದ. ಒಂದು ಹಾಸಿಗೆ ಸುರಳಿ, ಒಂದು ಸ್ವಲ್ಪ ಭದ್ರವಾದ ದೊಡ್ಡದಾದ ಸೂಟ್ಕೇಸ್ ಪ್ರಯಾಣಕ್ಕೆ ರೆಡಿಯಾಗಿತ್ತು. ಜಗತ್ತಿನ ದುಃಖ ವ್ಯಥೆಗಳೆಲ್ಲ ತುಂಬಿಕೊಂಡಂತೆ ಕಂಡಿತ್ತು. ಬಾಪ ಕೂತ್ಕೋ ಕರೆದು ಅವನನ್ನು ಹತ್ತಿರದಲ್ಲಿ ಕೂಡಿಸಿಕೊಂಡು ನಂಜುಂಡಯ್ಯ ಮಾತನಾಡದೆ ಕಣ್ಣೀರು ಸುರಿಸಿದರು. ಅಲ್ಮುಡಿ ಕಚ್ಚಿಕೊಂಡ ಎಲ್ಲ ಸಹಿಸಿಕೊಂಡು ನಿನ್ಮುಂದೆ ಹೇಳಿಕೊಂಡಾದರೂ ಮನಸ್ಸು ಹಗುರ ಮಾಡ್ಕೋತೀನಿ. ಇವರುಗಳು ನನ್ನೇನನ್ನು ಮಾಡಿಯಾರು? ನಿಸ್ಸಹಾಯಕತೆಯಿಂದ ಆಕ್ರೋಶ. ಅವರ ಹಿರಿಯ ಮಗ ಬಂದು ರೇಗಿಕೊಂಡ. ಬೇಜಾರು ಮಾಡಿಕೊಂಡಾರು. ಸ್ವಲ್ಪ ಮಾತು ಕಡಿಮೆ ಮಾಡು. ಮಗನ ಮಾತಿಗೆ ನಂಜುಂಡೆಯವರು ಸೊಪ್ಪು ಹಾಕಲಿಲ್ಲ. ಸುಮ್ಮನೆ ಹೋಗ ಗದರಿದರು. ದುಃಖಿಸುತ್ತಲೇ ಹೆಂಡತಿಯರ ಮಾತುಗಳನ್ನು ಕೇಳಿಕೊಂಡು ತಮ್ಮನ್ನು ಹಿಂಸಿಸಿದೆಲ್ಲ ಹೇಳಿಕೊಂಡರು. ತಪ್ಪುಗಳು ಅವರವರು ಇದ್ದರೂ ಆ ಹಿರಿಯರನ್ನು ನೋಯಿಸಿದ್ದು ತೀರಾ ಘೋರವೆನಿಸಿತು. ನನ್ನ ತೋಟ ನನ್ನ ಮನೆಗಳೋ ಎಂದು ಮಗುವಿನಂತೆ ಹತ್ತು ಬಿಟ್ಟರು. ಎಲ್ಲ ಇದ್ದು ಇವತ್ತು ನಿರ್ಗತಿಕರ ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅವರತ್ತುಗೊಂಡರು, ದುಃಖಿಸಿಕೊಂಡರು. ಮನಸ್ಸು ಹೃದಯಗಳಿದ್ದವರು ಕರಗಿ ನೀರಾಗಿ ಬಿಡುತ್ತಿದ್ದರೇನೋ. ಆದರೆ ಅವರುಗಳ ತಮ್ಮ ಹೃದಯ ಮನಸ್ಸುಗಳನ್ನು ಹೆಂಡತಿಯರಿಗೆ ಮಾರಿಕೊಂಡು ಬಿಟ್ಟಿದ್ದರು. ನಂಜುಂಡಯ್ಯನವರು ಕಡೆಯ ಮಗ ಇಂಜಿನಿಯರ್ ಆಗಿದ್ದ. ಈ ವರ್ಷ ರಿಟೈರ್ಡ್ ಆದವ. ಜರ್ಬರಿಯಿಂದ ಬಂದು ಕೂಗಾಡಿದ. ಸುಮ್ಮನೆ ಇರೋಕ್ಕಾಗಲ್ವಾ? ನಿನ್ನನ್ನೇನು ಬೀದಿಯಲ್ಲಿ ಬಿಸಾಕಿ ಹೋಗ್ತಾ ಇಲ್ಲ. ಅಲ್ಲೂ ತಿಂಡಿ ತೀರ್ಥದ ಜೊತೆ ಮಂಚ ಹಾಸಿಗೆ ಎಲ್ಲ ಇರುತ್ತೆ. ತಾನು ಹೆಚ್ಚು ಓದಿದವನೆಂಬ ಅಮಲು ಅವನಿಗೆ. ಆ ಒಂದು ಹೆಚ್ಚುಗಾರಿಕೆಯಿಂದಲೇ ಆ ಮಗನನ್ನು ನಂಜುಂಡಯ್ಯ ತಲೆ ಮೇಲಿಟ್ಟುಕೊಂಡು ಸಾಕಿದ್ದರು. ಅದರ ಪ್ರತಿಫಲ ಇದು. ಬಂದ ಕೋಪವನ್ನು ನರಹರಿ ಅವಡು ಕಚ್ಚಿ ನುಂಗಿದ. ಮೆಲ್ಲಗೆ ನಂಜುಂಡಯ್ಯನವರು ಕೈ ಹಿಡಿದು, ನರಹರಿ, ಹೌದಾ ತಾತ, ಅಲ್ಲಿ ಎಲ್ಲ ಸೌಲಭ್ಯಗಳು ಇರುತ್ತಾ? ಅವರುಗಳನ್ನೆಲ್ಲ ನೋಟ ಹಾರಿಸಿ, ಹಿರಿಯರು ನೀವುಗಳು ಹೋಗಿ ಅಲ್ಲಿಗೆ ಅನುಕೂಲಗಳನ್ನು ನೋಡಿಕೊಳ್ಳಿ. ಎಲ್ಲ ಒಬ್ಬರ ಹಿಂದೆ ಒಬ್ಬರ ಅಲ್ಲಿಗೆ ಬರ್ತಾರೆ. ಒಬ್ಬರಿಂದ ಒಬ್ಬರಿಗೆ ಅಂತ ಡಿಫ್ರೆನ್ಸ್ ಏನಿಲ್ಲ. ಇನ್ನೊಮ್ಮೆ ಅವರುಗಳತ್ತ ನೋಟ ಹರಿಸಿದ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಉರಿದು ಬಿದ್ದ ಆತ. ಆಶ್ಚರ್ಯ ವ್ಯಕ್ತಪಡಿಸಿದ ನರಹರಿ. ಕೋಪ ಮಾಡಿಕೊಳ್ಳುವಂಥದ್ದು ವಿಷಯ ಏನಿದೆ? ಕ್ವೈಟ್ ನಾರ್ಮಲ್. ನೀವೆಲ್ಲ 60ರ ನಡುವಿನವರೇ. ಈಗಾಗಲೇ ಸೊಸೆಯರು, ಮೊಮ್ಮಕ್ಕಳು, ನಸುನಕ್ಕ. ಹೇಗೆ ತಾನೇ ಸಹಿಸ್ತಾರೆ ನಿಮ್ಮ ವೃದ್ಧಾಪ್ಯವನ್ನು? ನಿಮ್ಮ ಮುಂದಿನ ಜನ್ರೇಷನ್ ಅಲ್ವಾ? ಅವರ ಮೂವಿಂಗ್ನಲ್ಲಿ ಫಾಸ್ಟ್ ಇರ್ತಾರೆ. ಇಷ್ಟು ನಿಧಾನ ಕೂಡ ಅವರು ಮಾಡೋಲ್ಲ. ಹಾರ್ಟ್ಲೆಸ್ ಫೆಲೋಸ್. ಒದರಿಯೇ ಅವನು ಸ್ಕೂಟರ್ ಹತ್ತಿದ. ಇದ್ದವರೆಲ್ಲ ಬೆಪ್ಪಾದರು. ಎಲ್ಲ ಕಣ್ಣು ಮೃತ್ಯುಂಜಯರ ಮೇಲೆ. ಅವರಿಗೆ ಕೂಡ ಅಳಿಯ ಆಡಿದ್ದೇನು ತಪ್ಪಾಗಿ ಕಾಣಲಿಲ್ಲ. ಬಿಸಿ ರಕ್ತ. ಬಾಯಿಗೆ ಬಂದನೆಲ್ಲ ಮಾತಾಡ್ತಾನೆ. ಇಂಜಿನಿಯರ್ ಮಹಾಶಯ ಸಿಡಿದ. ಸತ್ಯವಾದುದನ್ನು ಹೇಳಿದ. ನಿನ್ನ ಮಗ ಆಗಲೇ ನಿನ್ನ ಮಾತು ಕೇಳೋಲ್ಲ ಅಂತ ನಿನ್ನ ಹೆಂಡತಿ ಗೋಳಾಡ್ತಾಳೆ. ನಾಳೆ ನಿಜವಾಗದು ಆಗಬಹುದು. ಅಳಿಯನನ್ನು ಸಮರ್ಥಿಸಿಕೊಂಡರು ಅವರು. ಈ ಸಂದರ್ಭ, ಸನ್ನಿವೇಶ, ಮಾತುಗಳು ಎಲ್ಲರ ಹೃದಯಗಳಲ್ಲಿ ಒಂದು ರೀತಿಯ ಆಂದೋಲನ ಎಬ್ಬಿಸಿತು. ಶೇವಿಂಗ್ ಕ್ರೀಮ್, ಪೌಡರ್, ಶ್ಯಾಂಪೂ, ಬ್ಲೇಡ್ ಒಂದೊಂದೇ ಬೆರೆಯಿಸಿ ತೊಡಗಿದಳು ನಳಿನಿ. ಹೋದ ತಿಂಗಳು 650 ರೂಪಾಯಿಗಳನ್ನು ಉಳಿಸಿಟ್ಟ ಅವಳಿಗೆ ಭೀಮಬಲ ಬಂದಂತಾಗಿತ್ತು. ಆಕಾಶದಲ್ಲಿ ಹಾರಾಡುವ ಹಕ್ಕಿ ಆಗಿದ್ದಳು. ನೋಡಿದ್ರ? ಪಾಸ್ಬುಕ್ ತಂದು ಅವನ ಮುಂದಿಡಿದಳು. ಕ್ರಾಫ್ಟ್ ಬಾಚುತ್ತಿದ್ದ ನರಹರಿ ಕೂಮ್ನ ಹೊರಟಾಗಿ ಎಸೆದವನು. ಇನ್ನೊಂದು ಸಲ ಮಾಡು. ಈ ತಿಂಗಳು ಪೂರಾ ನನಗೆ ಊಟ ಹಾಕಬೇಡ. ಇನ್ನೊಂದು 500 ಉಳಿಸ್ಕೋಬಹುದು. ವ್ಯಂಗ್ಯ ಮಾಡಿದ. ಅವಳಿಗೆ ಸಂತೋಷವನ್ನೆಲ್ಲ ವ್ಯಂಗ್ಯವಾಗೇನೂ ತೋರಲಿಲ್ಲ. ಅವನ ಮಾತುಗಳು ತಮಾಷೆ ಎನಿಸಿತು. ಅದು ಹೇಗೆ ಸಾಧ್ಯ? ಗದ್ದಕ್ಕೆ ಕೈ ಒತ್ತಿ ಕೂತು ಮೋಹಕ ನೋಟ ಬೀರಿದಳು. ಯಾಕೆ ಸಾಧ್ಯವಿಲ್ಲ? ಒಂದು ಊಟ ನಮ್ಮ ಮನೆಯಲ್ಲೇ ಆಗುತ್ತೆ. ತಿಂಡಿಗೂ ಹಾಗೂ ಹೀಗೋ ಇನ್ನು ಒಂದು ಊಟ ತಾನೇ. ಗದ್ದಕ್ಕೆ ಕೈಯೊತ್ತಿ 3.5 ವರ್ಷದಿಂದ ತಾನೇ ನಾನು ಸಂಬಳ ತರೋಕೆ ಶುರು ಮಾಡಿದ್ದು. ಆದರೆ ಹಿಂದೆ ಅವರು ತಾನೇ ಊಟ ಹಾಕ್ತಾ ಇದ್ದಿದ್ದು. ನಾನು ಮಾಡೋ ಊಟಕ್ಕೆ ಹಣ ಕೇಳಿಲ್ಲ. ತಮ್ಮ 100 ಕಷ್ಟಗಳ ಮರೆತು ಮಕ್ಕಳಲ್ಲಿ ನೆಲವನ್ನು ಕಂಡ ಜನಸಾಮಾನ್ಯವಾಗಿದ್ದ ಸ್ವರ ಆವೇಶದ ತುದಿ ಮುಟ್ಟಿದಾಗ ನಿಡುಸಿದ್ದು ಅಲ್ಲಿಂದ ಜಾಗ ಖಾಲಿ ಮಾಡಿದಳು.
ಅವಳು ಇದ್ದಿದ್ದು ಬೇರೆ ಮೂಡ್. ಇಂಥ ಆಳವಾದ ಅರ್ಥಪೂರ್ಣವಾದ ಮಾತುಗಳು ಅವಳ ತಲೆಯೊಳಗೆ ಹೋಗಲೇ ಇಲ್ಲ. ಪಟ್ಟು ಹಿಡಿದುಕೊಂಡು ಬಂದವಳು ಮತ್ತೇನು ಆದ್ದರಿಂದ ತೆಗೆಯಬಹುದೆಂದು ಮಾತ್ರ ಯೋಚಿಸತೊಡಗಿದಳು. ಸಾಮಾನಿಗೆ ಹೋದ ಮೇಲೆಯೇ ಅವಳಿಗೆ ತಿಳಿದಿದ್ದು, ಅನುಭವಕ್ಕೆ ಬಂದಿದ್ದು, ಹೋದ ತಿಂಗಳಿಗಿಂತ ಈ ತಿಂಗಳು ದಿನಸಿ ಕಾಸ್ಮೆಟಿಕ್ಸ್ ಪ್ರತಿಯೊಂದರಲ್ಲೂ ಬೆಲೆ ಏರಿತ್ತು. ಅದೆಲ್ಲ ಅವಳ ತಲೆ ಕೆಟ್ಟಿತ್ತು. ಮಧ್ಯಾಹ್ನದ ಕಾಫಿ ಕಟ್ ಮಾಡಿದರೆ ಹೇಗೆಂದು ಯೋಚಿಸಿದಳು. ಅಂದು ಊಟ ಮುಗಿಸಿದವಳು ನಡಿಗೆಯ ದಾರಿಯೇ ಉಷಾಳ ಕಾಲೇಜಿನ ಬಳಿಗೆ ಬಂದಳು. ಅತ್ತಿಗೆ ಸರ್ಪ್ರೈಸ್ ಹಾರಿ ಬಂದಳು. ಆ ಮನೆಗೆ ಹೋಗೋಣ ಅಂದುಕೊಂಡೆ, ನೀನು ಬರಬಹುದಂತ ಈ ಕಡೆ ಬಂದೆ ಉಸಿರಿಸಿದಳು. ಅತ್ತಿಕ್ಕಲಾರದ ಸಂತೋಷ ಉಷಾಳಿಗೆ. ನೆರೆಹೊರೆ ಮದುವೆ ಗೊತ್ತಾದಾಗ ಅವಳಿಗೆ ಮುಗಿಲಿನಂತೆ ಹರ್ಷ ಒಡ ಹುಟ್ಟಿದವಳಂತೆ ಸ್ನೇಹಿತಳಂತೆ ಅವಳನ್ನು ಸ್ವಾಗತಿಸಿದಳು. ಆದರೆ ಅದು ಆದದ್ದು ಮರೀಚಿಕೆ.